ಇರಾನ್ ಸಮರ್ಥವಾಗಿ ಅರ್ಥ ಮಾಡ್ಕೊಳ್ಳಿಲ್ವಾ? ಮೊಸಾದ್ ಏನು ಮಾಡ್ತಾಯಿತ್ತು? ಅತ್ಯಂತ ಜಗದಲ್ಲಿ ಶ್ರೇಷ್ಠವಾದ ಸ್ಪಾಯರ್ ಮೊಸಾದ್, ಇಸ್ರೇಲ್. ಎಲ್ಲ ದೇಶಗಳು ಏನು ನಡೀತಾ ಇದೆ ಅದೆಲ್ಲ ಹಿಡ್ಕೊಂಡಿಡುವಂಥದ್ದು. ಪ್ಯಾಗಾಸಸ್ ನೀವು ಕೇಳಿದಿರಿ ಇಂದು ಭಾರತದಲ್ಲಿ, ನಮ್ಮ ಮೊಬೈಲಲ್ಲಿ ಬಂತೇನೋ, ಅಲ್ಲಿ ಬಂತು, ಇಲ್ಲಿ ನೋಡಿದ್ರಿ, ದೊಡ್ಡ ಚರ್ಚೆ ಆಯಿತು. ಅಂಥ ಅತ್ಯಂತ ವೈಜ್ಞಾನಿಕವಾಗಿ ಮುಂದುವರಿದಂತಹ, ತಂತ್ರಜ್ಞಾನ ಪಡೆದಂತಹ ಮತ್ತು ಸ್ವತಃ ಶೂರು ಅಮೇರಿಕಾದ ಎಲ್ಲ ಸಹಾಯ ಪಡೆದಂಥ ಇಸ್ರೇಲಿಗಳಿಗೆ ಅತಿಯಾದ ಆತ್ಮವಿಶ್ವಾಸ ಬಂದುಬಿಟ್ಟಿದ್ದ. ಇರಾನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವಾ? ಇರಾನ್ ನಾಯಕ ಖಮೇನಿ ಒಬ್ಬ ಹೋಗಿಬಿಟ್ರೆ ಇಡೀ ದೇಶ ಸರೆಂಡರ್ ಆಗ್ತದಂತ ಯಾಕೆ ನಂಬಿತು? ಸರಿಯಾಗಿ ಅರ್ಥ ಆಗಲಿಲ್ವಾ? ಅದೇ ಕಾಲಕ್ಕೆ ಅಮೇರಿಕದ್ದು ಪೆಂಟಗಾನ್ ಹೆಸರು ಕೇಳಿದ್ರೆ ಭಯ ಆಗ್ತದೆ. ನಾವು ಹಂಚಿದ್ದೀವಿ ಅಥವಾ ಹಂಚಿಕೊಂಡಿದ್ದೀವಿ ಗೊತ್ತಿಲ್ಲ. CIA, FBI ಇವೆಲ್ಲ ಹೆಸರು ಕೇಳಿ ಸಾಕಪ್ಪ, ನಡುಗ್ತದೆ. ಇದು ಎಷ್ಟಪ್ಪ ಇವರು ಶೂಡ್ ಅಂತೇಳಿ. ನಾಸಾ ಇಡೀ ವಿಶ್ವವನ್ನು ಅಭ್ಯಾಸ ಮಾಡುವಂಥ ದೊಡ್ಡ ಕೇಂದ್ರ. ಜಗದಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರ ಅಮೇರಿಕ. ಆದರೆ ಎದುರು ಯಾರೂ ಮಾತಾಡ್ತಲ್ಲ. ಸ್ವತಃ ಉದಾಹರಣೆ ಮೋದಿಯವರು ಎಲ್ಲರೂ ಗಾಬರಿ ಗಾಬರಿ ಗಾಬರಿ. ಅಂಥ ಒಂದು ಅಮೇರಿಕೆ ಬೆಂಬಲ ಪಡುವಂಥ ಇಸ್ರೇಲ್ ಇವತ್ತು ತ್ರಾಯಿ ಉರಿ 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 ಬೆಂಕಿ 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 ಬೆಂಕಿ. ಅದರಲ್ಲೇ ಅಲ್ಲಿ ಪ್ರಧಾನಿ ಸತ್ತೇ ಹೋದ ಅನ್ನುವಂಥ ವಾತಾವರಣ ಇವತ್ತು ದಟ್ಟವಾಗಿದೆ. ಆದರೆ ಈಗ ಇಸ್ರೇಲ್ದ ಈ ಒಂದು ವಾರ್ತೆಗಳ ಪ್ರಕಾರ ಇನ್ನೂ ಬದುಕಿದ್ದಾರೆ, ಗಟ್ಟಿಮುಟ್ಟಿದ್ದಾರೆ ಅನ್ನೋದು ಸುದ್ದಿಗಳು ಬರ್ತಾ ಇದ್ದಾವೆ. ಇರಲಿ, ಅವ್ರ ಮಾತು ಸತ್ಯ ಆಗಲಿ. ಆದರೆ